ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆಗುತ್ತಿರುವುದು ನಮಗೆಲ್ಲ ಗೊತ್ತಿದೆ. ಲಾಸ್ಟ್ ಎರಡೂವರೆ ವರ್ಷದಿಂದ ನಡೀತಾ ಇದೆ ಯುದ್ಧ ಅಂತಂದ್ರೆ. ಈಗ ಉಕ್ರೇನ್ ಕಡೆ ಎಲ್ಲ ಉಕ್ರೇನ್ ಕಡೆ ಎಲ್ಲ ಇವ್ರು ಸಪೋರ್ಟ್ ಮಾಡ್ತಾ ಇದಾರೆ, ಲೈಕ್ ಅಮೆರಿಕದವರು ಮತ್ತೆ ಆಮೇಲೆ ನ್ಯಾಟೋರವರು, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಇವ್ರ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ G7 ಕಂಟ್ರೀಸ್ ಅನ್ನ ಆಗಿರ್ಬೋದು, ಇವರೆಲ್ಲ ರಷ್ಯಾ ಕಡೆ ಅಪೋಸಿಟ್ ಇದ್ದು ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರಷ್ಯನ್ ಕಡೆ ಇವರು ನಮ್ದ್ರೆ ಏಷ್ಯನ್ ಕಂಟ್ರೀಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಲೈಕ್ ಚೀನಾ, ಇಂಡೋನೇಷಿಯಾ, ಇಂಡಿಯಾ ಆಗಿರ್ಬೋದು. ನಮ್ಮ ಇಂಡಿಯಾ ಅಫಿಷಿಯಲ್ ಆಗಿ ಅಂತ ಏನ್ ಹೇಳಿಲ್ಲ, ಬಟ್ ನ್ಯೂಟ್ರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಬ್ರಿಕ್ಸ್ ಕಂಟ್ರಿಗಳೆಲ್ಲ ನಮ್ಮ ರಷ್ಯಾ ಕಡೆ ಒಂದು ಅಂದ್ರೆ ನ್ಯೂಟ್ರಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು. ಈಗ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ವರ್ಷ ನನ್ಗೆ ಎಂದಾದ್ರೂ ಮಾಡಿ ಈ ವರ್ಷ ನನಗೆ ನೋಬೆಲ್ ಪೀಸ್ ಪ್ರೈಸ್ ಮಿಸ್ ಆಯ್ತು, ಅದಕ್ಕೆ ನೆಕ್ಸ್ಟ್ ಇಯರ್ ಆದ್ರೂ ನನಗೆ ನೋಬೆಲ್ ಪೀಸ್ ಬರ್ಲೇಬೇಕಂತ ಹೇಳಿ ಹಠ ಮಾಡ್ಕೊಂಡು ಕುಂತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವರು 28 ಪೀಸ್ ಪ್ಲಾನ್ ಅಂತ ಹೇಳಿ November 21 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಎಲೆಕ್ಷನ್ ಮುಂದೆ ಇವರು ಏನು ಮಾತು ಕೊಟ್ಟಿದ್ದಾರೆ ಅಂದ್ರೆ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಾನು ನಿಲ್ಲಿಸ್ತೀನಿ ಅಂತ ಹೇಳಿ. ಅದಕ್ಕೆ ಅವರು ಈ ವರ್ಷ ಗಾಜಾ ಮತ್ತು ಇಸ್ರೇಲ್ ನಡುವೆ ಯುದ್ಧ ಇದು ಮಾಡಿದ್ರು. ಮತ್ತೆ ಆಮೇಲೆ ಇಂಡಿಯಾ ಪಾಕಿಸ್ತಾನ ನಡುವೆ ನಾನೇ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳಿ ಪದೇ ಬಂದು ಮೀಡಿಯಾದಲ್ಲಿ ಮತ್ತೆ ಹೇಳ್ಕೊಂತ ಬರ್ತಾ ಇದ್ದಾರಲ್ಲ. ಅದಕ್ಕೆ ಈ ವರ್ಷ ಆದ್ರೂ ನನಗೆ ಈ ವಾರ ನಿಲ್ಲಿಸಿ ಈ ಡೀಲ್ ತರಬೇಕು, ಈ ವಾರ ನಿಲ್ಲಿಸಿ ನಂಗೆ ನೋಬೆಲ್ ಪೀಸ್ ಬರ್ಬೇಕಂತ ಹೇಳಿ ಫುಲ್ ಹಠ ಮಾಡ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಅವರು ಡೊನಾಲ್ಡ್ ಟ್ರಂಪ್ ಇದ್ದವರು 28 ಪೀಸ್ ಪ್ಲಾನ್ ಅಂತ ಹೇಳಿ ಪ್ರಪೋಸಲ್ ತಂದಿಟ್ಟಿದ್ದಾರೆ. ಅಂತಂದ್ರೆ ಯುಕ್ರೇನ್ ಪ್ರೆಸಿಡೆಂಟ್ಗೆ ಹೇಳಿದ್ದಾರೆ, ಈ ಪೀಸ್ ಪ್ಲಾನ್ ಒಪ್ಕೊಳ್ಳೇಬೇಕಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ವೆಪನ್ ಸಪ್ಲೈ ಮಾಡಲ್ಲ ಮತ್ತೆ ಫಂಡ್ ರಿಲೀಸ್ ಮಾಡಲ್ಲ ಅಂತ ಹೇಳಿ ಪ್ರೆಸಿಡೆಂಟ್ಗೆ ಉಕ್ರೇನ್ ಪ್ರೆಸಿಡೆಂಟ್ಗೆ ಒಂಥರ ಬೆದರಿಕೆ ಕೊಟ್ಟುಬಿಟ್ಟಿದ್ದಾರೆ. ನೀನು ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ ಅಂತ, ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಈ 28 ಪೀಸ್ ಪ್ಲಾನ್ ಅವರು ಎಲ್ಲ ಪ್ರಪೋಸಲ್ ತಂದು ಇಟ್ಟಿದ್ದಾರೆ ಅವ್ರಿಗೆ, ಉಕ್ರೇನ್ ಪ್ರೆಸಿಡೆಂಟ್ಗೆ. ಬಟ್ ಆ 28 ಪೀಸ್ ಪ್ಲಾನ್ ಏನಂತಂದ್ರೆ, ಫಸ್ಟ್ ವಾರ್ ಸ್ಟಾಪ್ ಆಗ್ಬೇಕಂತಂದ್ರೆ ರಷ್ಯಾದಲ್ಲಿ ಕ್ರಿಮಿಯಾ ಮತ್ತೆ ಡಾನ್ಬಸ್ ರೀಜನ್ ರಷ್ಯಾದವರು ಇಟ್ಕೊಳ್ಬೇಕಂತೆ. ಮತ್ತೆ ನ್ಯಾಟೋದಲ್ಲಿ ಉಕ್ರೇನ್ ಜಾಯಿನ್ ಮಾಡ್ಕೊಳ್ಳಂಗಿಲ್ಲಂತೆ. ಮತ್ತೆ ಆಮೇಲೆ ರಷ್ಯಾ ಮೇಲೆ ಈಗ ರಷ್ಯಾದ ಡಾನ್ಬಸ್ ಮತ್ತೆ ಲುನಸ್ಕ್ ಎಲ್ಲ ರಷ್ಯಾ ಕಡೆ ಇರುತ್ತೆ. ಮತ್ತೆ ಆಮೇಲೆ ರಷ್ಯಾನಿಗೂ ಅದೇ ಬೇಕಲ್ವಾ ಅದು. ಮತ್ತೆ ಆಮೇಲೆ ರಷ್ಯಾಗೆ ಮತ್ತೆ ಉಕ್ರೇನ್ ಕಂಟ್ರಿ ನಾಟೋಗೆ ಸೇರ್ಕೊಳ್ಳೋದೇ ಅಲ್ಲಂತೆ. ಮತ್ತೆ ಅದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಬಂದು ಮತ್ತೆ ಆಮೇಲೆ ರಷ್ಯಾ ಮೇಲೆ ಯಾವ್ದೋ ಸ್ಯಾಂಕ್ಷನ್ ಹಾಕಿದ್ರಲ್ಲ, ಆ ಸ್ಯಾಂಕ್ಷನ್ ಎಲ್ಲ ತೆಗೆದು ಬಿಡ್ತಾರೆ, ಅಂತಂದ್ರೆ ಎಕನಾಮಿಗೆ ಫ್ರೀ ಆಗಿರುತ್ತೆ ಮತ್ತು ಆ ತರ ಇದು ಹೇಳಿದ್ದಾರೆ. ಮತ್ತೆ ಆಮೇಲೆ ರಷ್ಯಾಗೆ G7 ಮತ್ತೆ G8 ಒಳಗೆ ರಷ್ಯಾ ಸೇರ್ಕೊಳ್ಬಹುದಂತ ಟ್ರಂಪ್ ಆಫರ್ ಕೊಟ್ಟಿದ್ದಾನೆ. ಮತ್ತೆ ಉಕ್ರೇನ್ ಸೋಲ್ಜರ್ ಎಷ್ಟಿರ್ಬೇಕಂತಂದ್ರೆ 6 ಲಕ್ಷ ಜನ ಮಾತ್ರ ಅಷ್ಟೇ ಮೇಂಟೈನ್ ಮಾಡಬೇಕು ಸೋಲ್ಜರ್. ಅದೊಂದು 4ನೇ ಪಾಯಿಂಟ್. ಮತ್ತೆ ಆಮೇಲೆ ಮತ್ತೆ ಇಬ್ಬರ ನಡುವೆ ಯಾವ್ದೋ ನೋ ಫಾರಿನ್ ಟ್ರೂಪ್ಸ್ ಅಂತಂದ್ರೆ ಹೊರಗಿನ ದೇಶದ ಸೋಲ್ಜರ್ಸ್ ಉಕ್ರೇನ್ ಇದು ಟ್ರೂಪ್ಸ್ ಒಳಗೆ ಇರೋದಿಲ್ಲ. ಮತ್ತು ಆಮೇಲೆ ವಿತಿನ್ 100 days ಅಲ್ಲಿ ಎಲೆಕ್ಷನ್ ನಡೆಸಬೇಕು, ಯಾರು ಉಕ್ರೇನ್ದವರು ವಿತಿನ್ 100 days ಎಲೆಕ್ಷನ್ ನಡೆಸಬೇಕಂತ ಹೇಳಿ ಇವ್ರಿಗೆ ಇದು ಟ್ರಂಪ್ 28 ಮೇನ್ ಪಾಯಿಂಟ್ಸ್ಗಳು. ಇದು ಈ 2 ದೇಶಗಳ ನಡುವೆ ಯುದ್ಧ ಸ್ಟಾಪ್ ಆಗ್ತದೆ. ಒಂಥರ ಇದು ಬಿಸಿನೆಸ್ ಡೀಲ್ ಇದ್ದಂಗೆ. ಯಾಕಡೆ ನೋಡಿದ್ರು ಇವ್ರಿಗೆ ರಷ್ಯಾದವ್ರಿಗೆ ಬಹಳ ಬೆನಿಫಿಟ್ ಆಗುತ್ತೆ ಈ ಡೀಲ್. ಅಂತಂದ್ರೆ ಈ ಟ್ರಂಪ್ ಪೀಸ್ ಪ್ಲಾನ್ ಏನಿದಲ್ವಾ, ರಷ್ಯಾದವ್ರಿಗೆ ಬಹಳ ಬೆನಿಫಿಟ್ ಆಗುತ್ತೆ. ಯಾಕಂತಂದ್ರೆ ರಷ್ಯಾಗೆ ಬೇಕಾಗಿರೋದು ಅದು ಮೇನ್ ಉಕ್ರೇನ್ ಕಂಟ್ರಿ ನ್ಯಾಟೋ ಒಳಗೆ ಸೇರ್ಕೊಳ್ಳಬಾರ್ದು. ಮತ್ತೆ ಅದೇ ಮೇನ್ ಬೇಕಾಗಿದೆ. ಮತ್ತೆ ಆಮೇಲೆ ಇವಾಗ ಏನೇನು ಗೆದ್ದುಕೊಂಡಿದ್ದಾರೆ ಅವರೆಲ್ಲ ಏರಿಯಾಗಳು ಇವ್ರ ಕಡೆ ಇರ್ತವೆ. ಅಂತಂದ್ರೆ ಈಗ ಡಾನ್ಬಸ್ ರೀಜನ್ ಆಗಿರ್ಬೋದು, ಕ್ರಿಮಿಯಾ ಆಗೋದು. ಮತ್ತೆ ಆಮೇಲೆ ಇವ್ರ ಮೇಲೆ ಏನ್ ಸೆನ್ಷನ್ ಹಾಕಿದಾರಲ್ವ ರಷ್ಯಾ ಮೇಲೆ, ಸೆನ್ಷನ್ ಎಲ್ಲ ಫ್ರೀ ಆಗುತ್ತೆ. ಅಂತಂದ್ರೆ ಮತ್ತೆ ಎಕನಾಮಿ ನಾರ್ಮಲ್ ಆಗುತ್ತೆ. ಮತ್ತೆ ಆಮೇಲೆ ಉಕ್ರೇನ್ ನಾಟೋ ಸೇರ್ಕೊಳ್ಳೋದಿಲ್ಲ. ಇದೆಲ್ಲ ನೋಡಿದ್ರು ಪುಟಿನ್ಗೆ ಒಂಥರ ಯುದ್ಧ ಮಾಡಿ ಗೆದ್ದಂಗೆ ಅನ್ಸುತ್ತೆ. ಯಾಕಂತಂದ್ರೆ ಪುಟಿನ್ಗೆ ಏನೇನ ಆಗ್ಬಾರ್ದು ಅಂತ ಅನ್ಕೊಂಡ್ರೆ ಅವೆಲ್ಲ ಯಾವ್ದು ಆಗೋದಿಲ್ಲ. ಪುಟಿನ್ ಒಂಥರ ಜಯ ಇದ್ದಂಗೆ. ಬಟ್ ಉಕ್ರೇನ್ ಸೈಡ್ ಅವ್ರಿಗೆ ಏನ್ ಅನ್ಸ್ತಾ ಇದೆ, ಅರೆ ನಾವು ಅದಕ್ಕೋಸ್ಕರ ಯುದ್ಧ ಮಾಡ್ತಾ ಇದೀವಿ, ಅದು ನಮ್ಗೆ ಇದಾಗ್ತಾ ಇಲ್ಲ ಅಂತೇಳಿ ಜನಸಂಖ್ಯೆ ಒಂಥರ ಅವ್ರಿಗೆ
ಟ್ರಂಪ್ ಅಮೆರಿಕ ಟ್ರಂಪ್ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಒಂಥರ ವಾರ್ನಿಂಗ್ ಕೊಟ್ಟಂಗೆ, ನೀನು ಈ ಡೀಲ್ ಒಪ್ಕೊಳ್ಳೇಬೇಕು, ಇಲ್ಲಂತಂದ್ರೆ ಡೆತ್ ವಾರೆಂಟ್ ಇದ್ದಂಗೆ ಅವ್ರಿಗೆ ಸರೆಂಡರ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಅವರು ಉಕ್ರೇನ್ ಸೈಡ್ ನೋಡ್ಕೊಂಡ್ರೆ ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಎಷ್ಟೋ ಸಿಟಿ ನಾಶ ಆಗಿದೆ, ಮತ್ತೆ ಒಂಥರ ಎಲ್ಲ ಈಗ ಎಕಾನಮಿ ನಾಶ ಆಗಿದೆ. ಒಂಥರ ಚಿಕ್ಕ ದೇಶದಲ್ಲಿ ಈಗ ದೊಡ್ಡ ದೇಶದ ಒಂಥರ ದರ್ಬಾರ್ ಮಾಡ್ದಂಗೆ ಇದು, ದರ್ಬಾರ್ ಮಾಡ್ದಂಗ. ಅದಕ್ಕೆ ಅಂದ್ರೆ ಒಂದು ದೇಶಗೋಸ್ಕರ ಇವರು ಉಕ್ರೇನ್ ಪ್ರೆಸಿಡೆಂಟ್ ಜನಸಂಖ್ಯೆ ಅವರು ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ. ಇಸ್ಕೊಂಡೋಗ್ ಬರ್ಬೋದಾಗ್ಬೋದು, ಮತ್ತೆ ವೆಪನ್ ಸಪ್ಲೈ ಕೇಳಬಹುದು. ಒಂದು ದೇಶಕ್ಕೆ ಎಷ್ಟೋ ಇದು ಮಾಡ್ತಾರೆ. ಈಗ ಲಾಸ್ಟ್ ಟ್ರಂಪ್ ಅಮೆರಿಕದವರೇ ಇಲ್ಲ, ನೀನು ಈ ಡೀಲ್ ಒಪ್ಕೊಳ್ಳೇಬೇಕು, ನಿನ್ಗೆ ಬೇರೆ ದಾರಿ ಇಲ್ಲ ಅಂತೇಳಿ. ಬಟ್ ಇವ್ರಿಗೆ ಯುಕ್ರೇನ್ ಅವರಿಗೇನು ಒಂದ್ ಕಡೆ ನೋವು, ಬಟ್ ರಷ್ಯಾದವ್ರಿಗೇನು ಅವ್ರಿಗೇನು ನಾವು ಏನೇನು ಅನ್ಕೊಂಡಿದ್ದಲ್ಲ ಅಂತಂದ್ರೆ ಅವೆಲ್ಲ ನಮ್ಗೆ ಉಕ್ರೇನ್ ಹೆಂಗಾದ್ರೂ ನ್ಯಾಟೋ ಒಳಗೆ ಸೇರ್ಕೊಳ್ಳೋದಿಲ್ಲ, ಮತ್ತೆ ನಮ್ದು ಸೆನ್ಕ್ಷನ್ ಫ್ರೀ ಆಗುತ್ತೆ, ಮತ್ತೆ ನಮ್ಮ ಡಾನ್ಬೋಸ್ ರೀಜನ್ ಮತ್ತೆ ಆಮೇಲೆ ಎಲ್ಲ ನಮ್ ಸೈಡ್ ಇರುತ್ತಲ್ಲ, ಒಂಥರ ರಷ್ಯಾದವ್ರಿಗೆ ಒಂಥರ ಯುದ್ಧ ಮಾಡಿ ಗೆದ್ದಂಗೆ ಅನಿಸುತ್ತೆ ಅವ್ರಿಗೆ. ಬಟ್ ಉಕ್ರೇನ್ದವ್ರಿಗೆ ಎಲ್ಲ ಸಿಟಿ ನಾಶ ಆಗಿದೆ, ಜನಗಳು ತೀರ್ಕೊಂಡು ಎಷ್ಟೋ ಸೋಲ್ಜರ್ ಕಳ್ಕೊಂಡಿದ್ದೀವಿ ಅಂತೇಳಿ ಅವರು ಒಂಥರ ಇದು. ಬಟ್ ಟ್ರಂಪ್ಗೇನೋ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ದೀನಿ, ನಾನು ಯುದ್ಧ ಮಾಡಿ ಸ್ಟಾಪ್ ಮಾಡ್ತೀನಿ ಉಕ್ರೇನ್ ಮತ್ತು ರಷ್ಯಾ ನಡುವೆ ಅಂತೇಳಿ ಒಂದು ಮಾತುಗೋಸ್ಕರ ಅವರು ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ಟಾಪ್ ಮಾಡಿ ಅವ್ರ ಕ್ರೆಡಿಟ್ ಅವ್ರು ತಗೊಳ್ಬೇಕಂತ ಅವ್ರು ಇರ್ತಾರೆ. ಬಟ್ ಅವ್ರಿಗೆ ಹೆಂಗಾದ್ರೂ ಈ ವರ್ಷ ಆದ್ರೂ ನನಗೆ ನೋಬೆಲ್ ಪೀಸ್ ಬರಲೇಬೇಕು ಅಂತ ಹೇಳಿ ಕಸಿ ಅವರು ಟ್ರಂಪ್ ಅವ್ರದ್ದು ಒಂದು ಆಸೆ ಅವ್ರದ್ದು. ಬಟ್ ಈ ಎಲ್ಲ ನಡುವೆ ಒಟ್ಟು ಉಕ್ರೇನ್ ಅವ್ರಿಗೆ ಒಂಥರ ನಮ್ ಚಿಕ್ಕ ದೇಶ ಅಲ್ವಾ, ನಮ್ಮನ್ನ ಇದು ಮಾಡ್ತಾ ಇದ್ದಾರೆ, ಒಪ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಯಾವ್ದು ವೆಪನ್ ಸಪ್ಲೈ ಆಗಲ್ಲ, ಫಂಡ್ ರಿಲೀಸ್ ಆಗಲ್ಲ ಅಂತ ಹೇಳಿ ಅವ್ರದ್ದು ಒಂಥರ ಇದು, ಒಂಥರ ನೋವು. ನೋಡಿ ಅಮೆರಿಕದವರೇ ಫಸ್ಟ್ ಉಕ್ರೇನ್ ಅವರಿಗೆ ಸಪೋರ್ಟ್ ಕೊಡ್ತೀವಿ, ಯುದ್ಧ ಮಾಡಿ ನಾವು ನಿಮಗೆ ವೆಪನ್ಸ್ ಮತ್ತೆ ಫಂಡ್ ರಿಲೀಸ್ ಮಾಡ್ತೀವಿ, ನಿಮಗೆ ಬ್ಯಾಕ್ ಬೋನ್ ತರ ಇರ್ತೀವಿ ಅಂತ ಹೇಳಿ ಅವರೇ ಫಸ್ಟ್ ಸ್ಟಾರ್ಟಿಂಗ್ ಇದು ಮಾಡಿದ. ಅಂದ್ರೆ ವೆಪನ್ ಸಪ್ಲೈ ಮಾಡಿರ್ಬೋದು, ಮತ್ತೆ ಆಮೇಲೆ ನ್ಯಾಟೋ ಕಂಟ್ರೀಸ್ ಆಗಲಿ, ಮತ್ತೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಆಗ್ಬೋದು, ಎಲ್ಲ ಅವರು ಸ್ಟಾರ್ಟಿಂಗ್ ಅಂತಂದ್ರೆ ಎಲ್ಲರೂ ಇವರಿಗೆ ಉಕ್ರೇನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಈಗ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ, ಯುದ್ಧ ಸ್ಟಾಪ್ ಮಾಡಲೇಬೇಕು, ನಿಮ್ಗೆ ಬೇರೆ ದಾರಿ ಇಲ್ಲ, ಸರೆಂಡರ್ ಆಗೇಬೇಕು, ನನ್ನ ಡೀಲ್ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಯಾವುದು ವೆಪನ್ಸ್ ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ.